ಕುಂತಿಯವರು ಇದರ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸಿಕೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಬೆಳಗಾವಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಕೂಡ ಇದ್ದಾರೆ. 6 ವರ್ಷ ಮಹಾಮಂಡಲ ನಿಗಮದ ಅಧ್ಯಕ್ಷರಾದ ರಾಮಪ್ರಸಾದ್ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಈ ಕಾರ್ಯಕ್ರಮವನ್ನು ರೂಪಿಸಿರುವ ಎಲ್ಲ ಮುಖಂಡರಿದ್ದಾರೆ. ರಾಜಣ್ಣ ಅರವಿಂದ್ ಇದ್ದಾರೆ, ಸಮಾಜದ ಎಲ್ಲ ಮುಖಂಡರು ಕೂಡ ಇದ್ದಾರೆ, ಭಕ್ತಾದಿಗಳಿದ್ದಾರೆ. ಇದು ಮೊದಲಿನಿಂದ ಶ್ರೀರಾಮಚಂದ್ರನ ಮಕ್ಕಳಾದ ಸೀತಾದೇವಿ ಲವಕುಶರಿಗೆ ಇಲ್ಲಿ ಜನ್ಮವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪ್ರತೀತಿ ಇದೆ. ಬೆಟ್ಟದ ಮೇಲೆ ಅದಕ್ಕೆಲ್ಲಾನು ಕೊಳ ಇದೆ, ತೊಟ್ಲಿದೆ, ಎಲ್ಲ ಇದೆ. ತ್ರೇತಾಯುಗದ ಒಂದು ಇತಿಹಾಸ ಇರುವಂತಹ ಈ ಯಾವಣಿ ಬೆಟ್ಟ ಮತ್ತು ಇಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಶಾರದಾ ಪೀಠ ಇದೆ. ಎಲ್ಲವೂ ಕೂಡ ವಾಲ್ಮೀಕಿ ಸ್ವಾಮೀಜಿಯವರು ಕೂಡ ಇಲ್ಲಿದ್ದಾರೆ. ಇದು ಬಹಳ ವಿಶೇಷವಾದಂಥ ಸ್ಥಳ. ಈಗಾಗಲೇ ಸಮೃದ್ಧಿ ಮಂಜಣ್ಣ ಹೇಳಿದ್ದಾರೆ, ಇಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಅವರೇ ಮಾತಾಡಿ ಹೇಳ್ತಾರೆ. ಅಮ್ಮವ್ರನ್ನ ಪ್ರಾರ್ಥನೆ ಮಾಡೋಣ. ಒಳ್ಳೆ ಮಳೆ ಬರಲಿ, ಒಳ್ಳೆಯದಾಗಲಿ, ಜನ ಸಮೃದ್ಧಿಯಾಗಿ ಪ್ರೀತಿ ವಾತ್ಸಲ್ಯದಿಂದ ಬಾಳಲಿ. ಆ ಭಗವಂತನೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ.